ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಈ ತಮ್ನೈಲ್ ನೋಡಿ ನಿಮಗೆ ಗೊತ್ತಾಗಿದೆ ಇವತ್ತು ಯಾವ ಬೇಸ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಎಲ್ಲರೂ ಈ ಇಲಿ, ಹೆಗ್ಗಣ ಮತ್ತು ಜಿರಳೆಗಳು ಹಪ್ಪಲ್ಲಿ ಮನೆಯಲ್ಲಿ ಅಥವಾ ಔಟ್ಸೈಡಲ್ಲಿ ನಿಮಗೆ ಇಲಿಗಳು ಕಾಟ ಆಗಿರ್ಬೋದು, ಇದೆಲ್ಲದನ್ನು ಏನೇನೋ ಮಾಡ್ತಿರ್ತೀವಿ ಆದ್ರೂ ಕಡಿಮೆ ಆಗಿರೋದಿಲ್ಲ. ಮತ್ತೆ ಮತ್ತೆ ಬರ್ತಾನೆ ಇರ್ತವೆ. ನಮ್ಗೆ ಇರಿಟೇಷನ್ ಕೂಡ ಆಗ್ತಾ ಇರುತ್ತೆ. ಜಿರಳೆಗಳು ಮನೆ ತುಂಬ ಓಡಾಡೋದಾಗಿರ್ಬೋದು, ಗೋಡೆ ಮೇಲೆಲ್ಲ ಪಲ್ಲಿಗಳು ಹರಿಯೋದಾಗ್ಬೋದು, ಮತ್ತು ಇಲಿಗಳು ಮನೆಗೆ ಬರೋದು ಅಥವಾ ಸಿಂಕ್ ಹತ್ರ ಎಲ್ಲ ಬಂದು ಪೈಪ್ ಕಚ್ಚೋದು, ಈ ಥರ ಎಲ್ಲ ಎಲ್ರಿಗೂ ಒಂದೊಂದು ಸಣ್ಣ ಸಣ್ಣ ಅನುಭವ ಅಂತೂ ಆಗಿರುತ್ತೆ. ಹೊರಗಡೆಯಿಂದ ಕೆಮಿಕಲ್ಸ್ದು ಏನೇನೋ ತೊಗೊಂಡು ಬಂದು ಹಾಕ್ತಿರ್ತೀವಿ, ಅದು ಯಾವುದನ್ನು ವರ್ಕೌಟ್ ಆಗ್ತಾ ಇರಲ್ಲ. ಆದರೆ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ನಾನು ಈ ಇಲಿಗಳ್ನ ಓಡಿಸೋದಕ್ಕೆ ಮತ್ತು ಅಲ್ಲಿ ಜಿರಳೆಗೂ ಸೇರಿಸಿನೇ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿದೆ. ಒಂದು ವಾರಕ್ಕೆ ಒಂದೆರಡು ಸಲ ಈ ರೆಮಿಡಿನ ನೀವು ಮಾಡಿ 100% ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಸಿಗುತ್ತೆ. ಫಸ್ಟ್ನೇದಾಗಿ ಇಲ್ಲಿ ನಾನು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣನ್ನು ನೋಡಿ ಈ ಥರ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ 2 ಥರ ರೆಮಿಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಹಂಗಾಗಿ ಇಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ ನಾನು ಬಾಳೆಹಣ್ಣನ್ನು. ನೋಡಿ, ಇಲ್ಲಿ ಅರ್ಧ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋವಂಥ ಬಾಳೆಹಣ್ಣನ್ನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ತುಂಬ ಅದು ಗಟ್ಟಿ ಗಟ್ಟಿ ಇರಬಾರ್ದು. ಆಲ್ರೆಡಿ ನಾನು ತುಂಬ ಹಣ್ಣಾಗಿರೋ ಬಾಳೆಹಣ್ಣನ್ನೇ ತೊಗೊಂಡಿದ್ದೀನಿ, ಕಾಯಿಲ್ಲ. ಆದ್ರೂ ಕೂಡ ಇದನ್ನು ಫುಲ್ಲು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ವಲ್ಪನೂ ಇದಿರಬಾರ್ದು, ಗಂಟಿರಬಾರ್ದು. ಆ ಥರ ಸ್ವಲ್ಪ ನೀಟಾಗಿ ನೋಡಿಕೊಂಡು ನಾವು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಕು. ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಇವಾಗ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಕೊಬೇಕಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಬೆಲ್ಲದ್ದು ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪೌಡ್ರ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಬೆಲ್ಲನ ಸ್ವಲ್ಪ ಕಟ್ ಮಾಡಿಕೊಂಡು ನೀವು ಅದನ್ನ ಪೌಡ್ರ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಎಷ್ಟೇ ಇಲಿಗಳು ಓಡಾಡ್ತಿರಲಿ, ಮನೆಯಲ್ಲಿ ಎಷ್ಟೇ ಜಿರಳೆಗಳಿರಲಿ, ನಿಮಗೆ ಈ ಒಂದು ಸಣ್ಣ ರೆಮಿಡಿನ ನೀವು ಒಂದು ವಾರಕ್ಕೊಂದು ಸಲ ಮಾಡ್ತಿದ್ರಿ ಅಂತ ಹೇಳಿದ್ರೆ ಕಾಲಕ್ರಮೇಣ ಅವೇನೇ ನಿಮಗೆ ಮನೆಯಿಂದ ಓಡೋಗ್ತವೆ, ಮನೆಯಲ್ಲಿ ಅವು ಇರೋದಿಲ್ಲ. ನೋಡಿ, ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಇನ್ನೊಂದು ಸ್ಮಾಲ್ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡೋದಿದೆ. ಮನೆಯಲ್ಲಿ ಯಾವುದಾದ್ರೂ ಎಕ್ಸ್ಪೈರಿ ಆಗಿರೋ ಟಾಬ್ಲೆಟ್ ಒಂದಲ್ಲ ಒಂದಂತೂ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ. ನೋಡಿ, ಇದರಲ್ಲಿ ನಾನು ಬರೀ ಒಂದೇ ಒಂದು ಟಾಬ್ಲೆಟ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರು ಮಾಡಿಕೊಂಡು ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಬಾಳೆಹಣ್ಣು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಜೊತೆಗೆ ಈ ಥರ ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು 2ರಿಂದ 3 ಟಾಬ್ಲೆಟ್ನೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಬಂದುಬಿಟ್ಟು ನಾನು 1 ಟಾಬ್ಲೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ನೀಟಾಗಿ ಇವಾಗ ಬಾಳೆಹಣ್ಣು ಮಿಕ್ಸ್ಚರ್ ಒಳಗಡೆ ಅದು ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ನಾವು ಇದನ್ನು ಇಟ್ಟಾಗ ಅದು ತಿನ್ನಬೇಕಲ್ವ, ಸೊ ಹಂಗಾಗಿ ಫುಲ್ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಇವಾಗ ಯಾವುದ್ರೊಳಗಡೆ ಹಾಕಿ ಇಡಬೇಕಪ್ಪ ಅಂದರೆ, ನಾನು ಫಸ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ಇಲಿ ಹೆಗ್ಗಣಗಳಿಗೆ ನಾನು ಮಾಡ್ತಾ ಇರೋದು ಫಸ್ಟ್ ರೆಮಿಡಿ. ಈ ರೀತಿ ಒಂದು ತೆಂಗಿನ ಚಿಪ್ ತೊಗೊಬೇಕು. ಆದರೆ ತೆಂಗಿನ ಚಿಪ್ಪಲ್ಲಿ ತೆಂಗಿನಕಾಯಿ ಸ್ವಲ್ಪ ಉಳಿದಿರಬೇಕು, ಆ ಥರ ನೋಡಿಕೊಂಡು ತೊಗೊಳ್ಳಿ. ಪೂರ್ತಿ ನೀವು ತೆಂಗಿನಕಾಯಿನ ತುರಿದ್ಬಿಟ್ಟು ಖಾಲಿ ಚಿಪ್ ತೊಗೊಂಡ್ರೆ ವರ್ಕೌಟ್ ಆಗೋಲ್ಲ. ಸೊ ಹಂಗಾಗಿ ಈ ರೀತಿ ಸ್ವಲ್ಪ ತೆಂಗಿನಕಾಯಿ ಉಳಿದಿರೋದನ್ನು ತೊಗೊಂಡ್ರೆ ನೀವು ಈ ರೀತಿ ಈ ಪೇಸ್ಟ್ನ ಇದ್ರೊಳಗಡೆ ಹಚ್ಬಿಟ್ಟು ಇಟ್ರಿ ಅಂತ ಹೇಳಿದ್ರೆ 100% ನಿಮಗೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ನೀವು ಒಮ್ಮೆ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೇನು ಯಾವ ರಿಸಲ್ಟ್ ಸಿಕ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಬಂದು ಮೊದಲನೇ ರೆಮಿಡಿ ಆಗಿದೆ. ಮತ್ತು ಇದು ಇಲಿಗಳಿಗೆ, ಹೆಗ್ಗಣಗಳು ಓಡಿಸೋದಕ್ಕೆ 100% ವರ್ಕೌಟ್ ಆಗೇ ಆಗುತ್ತೆ. ಹಳ್ಳಿ ಕಡೆ ಅಂತೂ ಇದನ್ನು ನೀವು ಟ್ರೈ ಮಾಡಬೇಕು. ಏಕೆಂದರೆ ಇದರಿಂದ 100% ರಿಸಲ್ಟ್ ಇದೆ. ನೆಕ್ಸ್ಟು ನಾನೊಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಇನ್ನೊಂದು ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ ನೋಡಿ ನಾನು. ಸೇಮ್ ಇದನ್ನು ಅದೇ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು, ಈ ಅರ್ಧ ಬಾಳೆಹಣ್ಣನ್ನು. ಇದನ್ನು ನಾವು ಇವಾಗ ಈ ಜಿರಳೆಗೆ ಮತ್ತು ಪಲ್ಲಿಗಳು ನೆಲದ ಮೇಲೆ ಓಡಾಡ್ತಿರ್ತವೆ, ಜಿರಳೆ ಓಡಾಡ್ತಿರ್ತವೆ ಮನೆಯಲ್ಲಿ ಎಲ್ಲ ಕಡೆನೂ, ಮತ್ತು ಕಿಚನ್ ಕೌಂಟರ್ನಲ್ಲಂತೂ ಒಂದಲ್ಲ ಒಂದು ಸಿಗ್ತಾನೆ ಇರ್ತವೆ ನಾವು ಓಡಿಸಿದ್ರು. ಸೊ ಹಂಗಾಗಿ ಅದಕ್ಕೋಸ್ಕರ ಮಾಡ್ತಾ ಇರೋವಂಥ ರೆಮಿಡಿ ಇದು. ಸೇಮ್ ಇದನ್ನು ಅಷ್ಟೇ ನೀಟಾಗಿ ನಾವು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಕು ಬಾಳೆಹಣ್ಣನ್ನು. ಅಲ್ಲಿ ಓಡಿಸೋದಕ್ಕೆ ಮತ್ತು ಮನೆಯಲ್ಲಿ ಜಿರಳೆ ಓಡಿಸೋದಕ್ಕೆ ಇದು ಕೂಡ ಒಂದು ಒಳ್ಳೆ ರೆಮಿಡಿ. ಮನೆಯಲ್ಲಿ ನಾವು ಈಸಿಯಾಗಿ ಮಾಡಿಕೊಂಡು ನಾವು ಜಿರಳೆಗಳ್ನ ಆರಾಮಾಗಿ ಓಡಿಸ್ಬೋದು. ಕಿಚನ್ ಕೌಂಟರಲ್ಲಿ ಮತ್ತು ಸೇಮ್ ನಾವೇನಾದರೂ ದಿನಸಿ ಇಟ್ಟಿರೋ ಕಡೆ ಎಲ್ಲ ಓಡಾಡ್ತಿರ್ತವೆ, ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದು ಐಟಮ್ನ ನಾವು ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಸೊಳ್ಳೆ ಬತ್ತಿ ತೊಗೊಂಡಿದ್ದೀನಿ ನೋಡಿ. ಇದರಲ್ಲಿ ನಾನು ಚಿಕ್ಕದೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಸೊಳ್ಳೆಕಾಯಿನಲ್ಲಿ. ಇದನ್ನು ಇವಾಗ ಚಿಕ್ಕ ಚಿಕ್ಕ ಪೀಸಾಗಿ ನಾವಿಲ್ಲಿ ಫಸ್ಟು ಕಟ್ ಮಾಡ್ಕೊಬೇಕು. ಮತ್ತು ಇದಕ್ಕೆ ಅಂದರೆ ಇದನ್ನು ಪೌಡ್ರ್ ಮಾಡ್ಕೊಬೇಕು ನೆಕ್ಸ್ಟು ನೋಡಿ. ಅದಕ್ಕೆ ಒಂದೇ ಒಂದು ಪೀಸ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇದರೊಳಗಡೆ ನೀಟಾಗಿ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ.
ಬೇರೆ ಬೇರೆ ಥರನೂ ನಾವು ಆಲ್ರೆಡಿ ಟ್ರೈ ಮಾಡಿರ್ತೀವಿ. ಅದರಲ್ಲೂ ಕೂಡ ಒಂದೊಂದು ಟೈಮ್ ಹೋಗಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಜೊತೆಗೆ ಈ ಥರನೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿದ್ರೆ ಇದು ಕೂಡ ಇನ್ನೂ ಈಸಿಯಾಗಿರೋದು. ಮನೆಯಲ್ಲೇ ಆರಾಮಾಗಿ ನಿಮಗೆ ಸಿಗುವಂಥ ಪದಾರ್ಥಗಳ್ನ ಯೂಸ್ ಮಾಡಿಕೊಂಡು ನೀವು ಈ ರೆಮಿಡಿನ ಯೂಸ್ ಮಾಡಿ ಈ ಜಿರಳೆ ಅಲ್ಲಿ ಮತ್ತು ಇಲಿ ಹೆಗ್ಣಗಳ್ನ ಓಡಿಸೋದಕ್ಕೆ ತುಂಬ ಈಸಿಯಾಗಿರುತ್ತೆ ಇದು. ನೋಡಿ ರೆಡಿಯಾಗಿರೋ ಮಿಕ್ಚರ್ನ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ 4 ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಪೇಪರ್ ಪೀಸ್ನ. ಇದಕ್ಕೆ ನಾನು ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಸ್ವಲ್ಪ ನೋಡಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಲ್ವಾ, ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಇದ್ರ ಮೇಲೆ ನಾವು ನೆಲದ ಮೇಲೆ ಅಥವಾ ಎಲ್ಲಿ ಇಟ್ಟಿರ್ತೀವಿ ಅಲ್ವಾ, ಇದ್ರ ಮೇಲೆ ಪಲ್ಲಿ ಹರಿದಾಡ್ಬೇಕಿದ್ರೂ ಕೂಡ ಅದನ್ನು ಮೂಸಿದ್ರೂ ಕೂಡ ಅದಕ್ಕೆ ಒಂಥರ ತಲೆ ಸುತ್ತು ಬರೋದಾಗ್ಬೋದು ಅಥವಾ ತಿಂದರೆ ಅಲ್ಲೇ ಅದಕ್ಕೆ ಸಾಯೋದಾಗ್ಬೋದು. ಏನಾದರೂ ಒಂದು ರಿಸಲ್ಟ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಸೊ ಹಂಗಾಗಿ ಇದನ್ನು ಹಾಗೆ ಗಟ್ಟಿಯಾಗಿಡೋ ಬದಲು ಸ್ವಲ್ಪ ಪೇಪರಿಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಈ ರೀತಿಯಾಗಿ ನೋಡಿ. ಇವಾಗ ಇದನ್ನು ನಿಮ್ಮ ಮನೆಯಲ್ಲಿ ನಿಮ್ಗೆ ಎಲ್ಲಿ ಜಾಸ್ತಿ ಓಡಾಡ್ತಿರ್ತವೆ, ಸಂಧಿಗಳಲ್ಲಿ ಓಡಾಡ್ತಿರ್ತವೆ, ನೆಲದ ಮೇಲೆ ಓಡಾಡ್ತಿರ್ತವೆ ನೋಡಿಕೊಂಡು ನೀವು ಇದನ್ನು ನಿಮ್ಗೆ ಎಲ್ಲಿ ಓಡಾಡ್ತಿರ್ತವೆ, ಎಲ್ಲಿ ಜಾಸ್ತಿ ಬರ್ತಿರ್ತವೆ, ಕಾಣಿಸ್ಕೊತಿರ್ತವೆ ಅಂತ ಅನಿಸುತ್ತೆ ನಿಮಗೆ, ಅಲ್ಲೆಲ್ಲ ಇದನ್ನು ನೀವು ಇಟ್ಟು ಕ್ಯಾರಿ ಮಾಡ್ಬೋದು. ಇದನ್ನು ಇಟ್ಟು ಬೇಕಂದರೆ ಒಂದು 2 ಅವರ್ಗೆ 3 ಅವರಿಗೆ ಕೂಡ ನೀವು ಜಾಗ ಕೂಡ ಚೇಂಜ್ ಮಾಡ್ಕೊಬೋದು. ಈ 2 ಟಿಪ್ಸನ್ನು ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇನ್ನು ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.